ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ UPSC KPSC ಕನ್ನಡ. ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ ಇಂಡೋ-US ರಿಲೇಷನ್ಶಿಪ್. ಇಂಡೋ-US ರಿಲೇಷನ್ಶಿಪ್ ಇತ್ತೀಚಿನ ದಿನಗಳಲ್ಲಿ ಕೆಡ್ತಾ ಇದೆ. ಹೇಗೆ ಅಥವಾ ಏನು ಹೇಳೋಕ್ಕೆ ಟ್ರಂಪು ಹೇಳ್ತಾರೆ ಮೋದಿ ನನ್ನ ಒಳ್ಳೆ ಸ್ನೇಹಿತ ಅಂತೇಳಿ. ಆದರೆ ಫೈನಲಿ ವೆನ್ ಇಟ್ ಕಮ್ಸ್ ಟು what he is doing or way he is trading, he is not giving any concessions to India or China or any other countries. First, US tried to sell F-35 ಫಿಫ್ತ್ ಜನರೇಷನ್ ಯುದ್ಧ ವಿಮಾನಗಳನ್ನ ನಮಗೆ ಮಾರಬೇಕು ಅಂತ ಬಂತು. ಮಾರಲಿಕ್ಕಾಗಲಿಲ್ಲ. ಇವಾಗ ಏನಾಯಿತು? ಅದರ ಬದಲು ಭಾರತ ಹೇಳ್ತು ನೀವು ಸೋರ್ಸ್ ಕೋಡ್ ಎಲ್ಲ ಕೊಡಲ್ಲ, ಪ್ಲಸ್ ನಿಮ್ಮ ಏವಿಯಾನಿಕ್ಸ್ ಮತ್ತು ಇದಕ್ಕೆಲ್ಲದಕ್ಕೂ ಕೋಡ್ ನಿಮ್ಮ ಹತ್ರ ಪ್ರತಿದಿನ ಬೆಳಗ್ಗೆ ನಾವು ಬೆಗ್ ಮಾಡಬೇಕು, ಅದಕ್ಕೆ ನಾವು ರೆಡಿ ಇಲ್ಲ. ಆ್ಯಂಡ್ US ಕಮ್ಸ್ ದ ಡೀಲ್ ವಿತ್ US ಕಮ್ಸ್ ವಿತ್ ಇಟ್ಸ್ ಓನ್ ಸೆಟ್ ಆಫ್ ಗೈಡ್ಲೈನ್ಸ್. ಎಲ್ಸ್ ಆ ಏರ್ಕ್ರಾಫ್ಟ್ ಬಂದು ನಮ್ಮ ಪುರ್ಸತ್ನಲ್ಲಿ ಏನಾದರೂ ಹಾರಿಸ್ಬೇಕು ಅನ್ನಿಸ್ದಾಗ ಈ ಬೇರೆ ಬೇರೆ ವಿಮಾನಗಳನ್ನು ತಗೊಂಡು ಹೋಗ್ತೀವಲ್ಲ, ನಾಗರಿಕ ವಿಮಾನ, ಅದಕ್ಕೆ ಈಕ್ವಲಾಗಿ ಯೂಸ್ ಮಾಡ್ಬೋದು. ಇಟ್ ಕೆನಾಟ್ ಬಿ ಯೂಸ್ಡ್ ಆ್ಯಸ್ ಎ ಫೈಟರ್ ಜೆಟ್ ಆರ್ ಎ ಬಾಂಬರ್. ಸೊ ಹಾಗಾಗಿರೋದ್ರಿಂದ ಭಾರತ ಸರ್ಕಾರ ಕ್ಲಿಯರ್ ಕಟ್ಟಾಗಿ ಹೇಳ್ತು, ನಾವು ಈ ಡೀಲನ್ನು ತಗೊಳ್ಳೋದಿಲ್ಲ. ವಿ ವಿಲ್ ನಾಟ್ ಬೈ F-35. ಇನ್ಸ್ಟೆಡ್ ಭಾರತ ಬಂದು ರಷ್ಯಾದ Su-57ನ ಒಂದು ರೀತಿಯಲ್ಲಿ ಪ್ರಿಫರ್ ಮಾಡ್ತಾ ಇದೆ. ಅದಲ್ಲದೆ ಭಾರತ ತನ್ನ ಸ್ವಂತವಾದ AMCಯನ್ನು ಡೆವಲಪ್ ಮಾಡಲಿಕ್ಕೆ ನೋಡ್ತಾ ಇದೆ. ಎರಡನೇದೇನಾಯಿತು, ಇಂಡೋ-US ಟ್ರೇಡ್ ಡೀಲ್ ಆಗಬೇಕಾಗಿತ್ತು, FTA ಆಗಬೇಕಾಗಿತ್ತು. ಬಟ್ ಭಾರತದ ಸರ್ಕಾರ US ಹಾಕಿರೋಂಥ ಟಿಕೆಟ್ ಆರ್ ಲೀವ್ ಇಟ್ ಡೀಲ್ನ ಒಪ್ಕೋತಾ ಇಲ್ಲ. ಇಟ್ ವಾಸ್ ಕ್ಲಿಯರ್ಲಿ ಟೋಲ್ಡ್ ಬೈ ಇಂಡಿಯಾ ಆ್ಯಂಡ್ ಜಾಯಿಂಟ್ಲಿ ಎಗ್ರೀಡ್ ಸೇಯಿಂಗ್ ದಟ್ ಎ ಮ್ಯೂಚುವಲಿ ಬೆನಿಫಿಷಿಯಲ್ ಅಂದರೆ ಇಬ್ರಿಗೂ ಯೂಸ್ ಆಗೋಂಥ ಒಂದು ಟ್ರೇಡ್ ಡೀಲ್ನ ನಾವು ಸೈನ್ ಮಾಡಿದ್ದೀವಿ ಅಂತ. ಬಟ್ US ವಾಂಟೆಡ್ ಆಕ್ಸಸ್ ಟು ಅಗ್ರಿಕಲ್ಚರ್ ಮಾರ್ಕೆಟ್ ಆ್ಯಂಡ್ ಡೈರಿ ಫಾರ್ಮಿಂಗ್. ಇದೆರಡಕ್ಕೂ ಇಲ್ಲ ಅಂತು. ಏನಕ್ಕೆ? ಅಲ್ಲಿ ಒಬ್ಬ ರೈತನ ಹತ್ರ 10,000-15,000 ಎಕರೆ ಜಮೀನಿರುತ್ತೆ. ಅವರು ಎಲ್ಲ ಮೆಕನೈಸ್ಡ್ ಫಾರ್ಮಿಂಗ್ ಮಾಡೋದು. ಆ 10,000 ಎಕರೆಗೆ ಅಲ್ಲಿ 3 ಜನ ಅಥವಾ 5 ಜನರೊಳಗೆ ಆ ಫಾರ್ಮಿಂಗ್ ಆಗುತ್ತೆ. ಸೊ ಅವರ ಕಾಸ್ಟ್ ಆಫ್ ಫಾರ್ಮಿಂಗ್ ತುಂಬ ಕಮ್ಮಿ. ಆದರೆ ಇಲ್ಲಿ ನಮ್ಮ ರೈತರ ಹತ್ರ ಇರೋದೇ ಅರ್ಧ ಎಕರೆ, 1 ಎಕರೆ, 3/4 ಎಕರೆ, 1/4 ಎಕರೆ, 2 ಎಕರೆ ಜಾಗ ಇರೋದು. ಹಾಗಾಗಿ ನಮಗೆ ಅಥವಾ ನಮ್ಮ ರೈತರಿಗೆ ಇದು ತುಂಬ ಎಫೆಕ್ಟ್ ಆಗುತ್ತೆ. ಎರಡನೇದು, ಡೈರಿ ಫಾರ್ಮಿಂಗಲ್ಲಿ ಅವರು ಏನು ಮಾಡ್ತಾರೆ, ನಾವು ಇಲ್ಲಿ ಏನು ಹಿಂಡಿ ಅಥವಾ ಏನು ಕೊಡ್ತೀವಿ ನೋಡಿ, ಅದನ್ನು ಅವರು ಬ್ಲಡ್ ಫುಡ್ನ ಕೊಡ್ತಾರೆ. ಅಂದರೆ ಏನು ಬ್ಲಡ್ ಫುಡ್ ಅಂದರೆ ಏನು? ಇವಾಗ ಅಲ್ಲಿ ಬೀಫನ್ನು ತಿಂತಾರೆ. ಆವಾಗ ಆ ಬೀಫ್ನ ತಿನ್ನಲಿಕ್ಕೆ ಹಸುನ ಕಟ್ ಮಾಡಿದಾಗ ಅದರ ರಕ್ತ ಇರುತ್ತೆ. ಅದನ್ನು ಶೇಖರಣೆ ಮಾಡಿ ಅದನ್ನು ಯೂಸ್ ಮಾಡಿಕೊಂಡು ಈ ಹಿಂಡಿನ ಮಾಡ್ತಾರೆ. ದ ಕೌ ಫುಡ್ ಆರ್ ದ ಡೈರಿ ಫುಡ್ ವಿಲ್ ಬಿ ಮೇಡ್ ಫಾರ್ ದ ಕೌ. ಇದರಿಂದ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಸೊ ಅವರ ಹಾಲು ಮತ್ತು ಮಿಕ್ಕಿದ್ದೆಲ್ಲದು ಏನು ಬರ್ತಿದೆ ನೋಡಿ, ಅದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಅಂತ ಅವ್ರು ಮಾಡ್ತಾರೆ. ಭಾರತದಲ್ಲಿ ಇದು ಇಟ್ ಕೆನಾಟ್ ಬಿ ಇಮ್ಯಾಜಿನ್ಡ್. ಯಾರಾದರೂ ನೀವು ಹಸುವಿನ ರಕ್ತನ ಕುಡಿತೀರಾ ಅಥವಾ ಹಸುವಿನ ರಕ್ತದಿಂದ ಆಗಿರೋವಂಥ ಒಂದು ಹಾಲು ಅಥವಾ ಮೊಸರು ಅಥವಾ ನಿಮಗೆ ಬೆಣ್ಣೆ ಅಥವಾ ಚೀಸ್ ಬರ್ತಿದೆ ಅಂದರೆ ಭಾರತದಲ್ಲಿ ನಮ್ಮ ಕೈಲಿ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಇಟ್ ಈಸ್ ನಾಟ್ ಫೀಸಿಬಲ್
ಬಿಕಾಸ್ ಆಫ್ ಕಲ್ಚರಲಿ, ಮತ್ತು ಎರಡನೇದು ಏನು ಅಂದರೆ ಇದು ಹೆಲ್ದಿ ಅಲ್ಲ. ಯಾಕಂದರೆ ಇದರಲ್ಲಿ ಕ್ಯಾನ್ಸರೇಷಿಯಸ್ ಅಥವಾ ಬೇರೆ ಬೇರೆ ಈ ನೀವು ಯಾವುದಾದ್ರೂ ಪ್ರಾಣಿನ ಸಾಯಿಸ್ತಾ ಇರಬೇಕಾದ್ರೆ ಅದು ಮೈಯಲ್ಲಿ ಟಾಕ್ಸಿನ್ಸನ್ನು ರಿಲೀಸ್ ಮಾಡುತ್ತೆ. ಅದು ರಕ್ತದಿಂದ ಫ್ಲೋ ಆಗುತ್ತೆ. ನಿಮ್ಗೆ ಭಯ ಆದಾಗ ನಿಮ್ಮ ಎದೆ ಬಡಿತ ಜಾಸ್ತಿ ಆಗುತ್ತೆ, ಬೇರೆ ಬೇರೆ ಪ್ರಾಬ್ಲಮ್ಸ್ ಆಗುತ್ತೆ, ನೀವು ಸಾಯ್ತೀರಿ ಅಥವಾ ನಿಮ್ಗೆ ಏಟಾಗುತ್ತೆ ಅಂದಾಗ. ಆ ಹಾರ್ಮೋನ್ಸು ಆ ರಕ್ತದಲ್ಲಿರುತ್ತೆ, ಆ ಹಸು ತಿನ್ನೋ ಆಹಾರದಲ್ಲಿರುತ್ತೆ. ಸೊ ಅದು ನಮಗೂ ಎಫೆಕ್ಟ್ ಆಗುತ್ತೆ, ತಿಂದವ್ರಿಗೂ ಎಫೆಕ್ಟ್ ಆಗುತ್ತೆ. ಇದೆರಡೂ ದೃಷ್ಟಿಕೋನದಿಂದ ಭಾರತ ಇಲ್ಲ ಅಂತ ಹೇಳಿದೆ. ಇದಲ್ಲದೆ ದೇ ಆರ್ ನಾಟ್ ಟೇಕಿಂಗ್ ಇನ್ ಟು ಅಕೌಂಟ್ ದ ಡಿಜಿಟಲ್ ಸರ್ವಿಸಸ್. ಇವಾಗ ಫಾರ್ ಎಕ್ಸಾಂಪಲ್ ನಾವು ಯೂಟ್ಯೂಬ್ ಯೂಸ್ ಮಾಡ್ತಾ ಇದ್ದೀವಿ, ಇದರಿಂದ ಆ್ಯಡ್ ರೆವೆನ್ಯೂ ಜನ್ರೇಟ್ ಆಗುತ್ತೆ. ಇಲ್ಲ ಗೂಗಲ್ ಬಳಸ್ತೀವಿ, ಅವರು ಗೂಗಲಿಂದ ಆ್ಯಡ್ ರೆವೆನ್ಯೂ ಜನ್ರೇಟ್ ಆಗುತ್ತೆ. ಇಲ್ಲ ಮೈಕ್ರೋಸಾಫ್ಟಿಂದ ಯಾವುದೋ ಕ್ಲೌಡ್ ಸರ್ವಿಸಸ್ ಯೂಸ್ ಮಾಡ್ತೀವಿ. ಇದೆಲ್ಲದರದ ದುಡ್ಡು ಏನಾಗ್ತಾ ಇದೆ, ಆ ಡೆಫಿಸಿಟ್ ಏನಿದೆ ಇಂಡಿಯಾದು, ಅದನ್ನು ಅವ್ರು ಅಕೌಂಟ್ ಮಾಡಲಿಕ್ಕೆ ರೆಡಿ ಇಲ್ಲ. ಓನ್ಲಿ ಹಾರ್ಡ್ ಪ್ರಾಡಕ್ಟ್ಸ್ ಅಂದರೆ ಅದಿರು ಅಥವಾ ಫಿನಿಶ್ಡ್ ರೈಸ್, ಇಂಥ ಹಾರ್ಡ್ ಪ್ರಾಡಕ್ಟ್ಸನ್ನು ಮಾತ್ರ ಅವರು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಏನು ಹೇಳ್ತಾ ಇದ್ದಾರೆ, ಇಂಡಿಯಾದು ನಮ್ಮದು ಟ್ರೇಡು ಡೆಫಿಸಿಟ್ನಲ್ಲಿದೆ ಅಂತ. ಆದರೆ ಹಾಗಿಲ್ಲ. US ಇಸ್ ಮೇಕಿಂಗ್ ಮೋರ್ ಮನಿ. ಸೊ ಭಾರತ ಅವ್ರು ಕೊಟ್ಟಿರೋ ಟೇಕ್ ಇಟ್ ಆರ್ ಲೀವ್ ಇಟ್ ಡೀಲನ್ನು ನಾವು ಒಪ್ತಾ ಇಲ್ಲ. ನೀವು ಹೀಗೆ ಹೇಳಿದ್ರೆ ನಾವು ಒಪ್ಪೋದಿಲ್ಲ ಅಂತ ಇಂಡಿಯಾ ಪುಟ್ ಇಟ್ಸ್ ಫುಟ್ ಡೌನ್. ನಾವು ಇದನ್ನು ಒಪ್ಪೋದಿಲ್ಲ ಅಂತ ಹೇಳಿದೆ. ಹೀಗಾಗಿ ಏನಾಯಿತು, ಈಗ ಆಪ್ರೇಷನ್ ಸಿಂಧೂರ್ ಆಯಿತು. ಆಪ್ರೇಷನ್ ಸಿಂಧೂರ್ಗಿಂತ ಮುಂಚೆ ನಮ್ಮ ಸೋ ಕಾಲ್ಡ್ ಟ್ರಂಪ್ ಮಹಾಶಯ ಏನು ಹೇಳಿದ್ದ, ನಾನು ಎಲ್ಲ ಯುಕ್ರೇನ್ ಯುದ್ಧ ಮತ್ತು ರಷ್ಯಾ ಯುದ್ಧನ ಒಂದಿನದೊಳಗೆ ನಿಲ್ಲಿಸ್ತೀನಿ. ಇವಾಗ ಬಂದು 150 ದಿನ ಆಯಿತು. ಏನು ಹೇಳ್ತಾ ಇದ್ದಾರೆ, ಇಬ್ಬರು ಹುಡುಗರು ಜಗಳಾಡ್ತಾ ಇದ್ದಾರೆ, ಅವ್ರು ಕಿತ್ತಾಡಕಳ್ಳಿ, ಆಮೇಲೆ ನಾವು ಬುದ್ಧಿ ಹೇಳ್ತೀವಿ ಅಂತ ಅಲ್ವೇ ಬಟ್ ಇವ್ರಿಗೇನಾಯಿತು, ಇಂಡಿಯಾ ಪಾಕಿಸ್ತಾನದ್ದು ಇಮ್ಮಿಡಿಯೇಟಾಗಿ ಒಂದು ಸ್ಟಾಪ್ ಆಯಿತು. ಸೊ ಟ್ರಂಪ್ ಇಸ್ ಟ್ರೈಂಗ್ ಫಾರ್ ಕ್ರೆಡಿಟ್ ಆ್ಯಂಡ್ ಇಂಡಿಯಾ ಡಿಡ್ ನಾಟ್ ಗಿವ್ ಕ್ರೆಡಿಟ್. ನಾವು ಹೇಳ್ತು ಇಟ್ ಈಸ್ ಜಸ್ಟ್ ಎ ಪಾಸ್. ಅವ್ರ DGM ನಮ್ಮ DGM ಫೋನ್ ಮಾಡಿದ್ರು, ನಾವು ನಿಲ್ಲಿಸಿದ್ವಿ ಅಂತ. ಬಟ್ ಟ್ರಂಪ್ ವಾಂಟೆಡ್ ದಟ್ ಕ್ರೆಡಿಟ್. ಅದನ್ನು ಯಾರು ಕೊಟ್ಟರು, ಪಾಕಿಸ್ತಾನದವ್ರು ಕೊಟ್ಟರು. ಇದಲ್ಲದೆ ಅವರು ಕ್ರಿಪ್ಟೋ ಡೀಲನ್ನು ಟ್ರಂಪಿಗೆ ಖುಷಿ ಆಗೋ ಹಾಗೆ ತೊಗೊಂಡು ಹೋಗಿ ಅವ್ರ ಕಾಲು ಕೆಳಗೆ ಕೊಟ್ಟರು. ಮತ್ತು ಒಬ್ಬ ISS ಉಗ್ರನ ತೊಗೊಂಡು ಹೋಗಿ ಇವ್ರ ಕೈ ಕೊಟ್ಟರು, ಯಾರು US ಅವ್ರ ಕೈ ಕೊಟ್ಟರು. ISIS ಖೊರಾಸಾನ್ ಒಬ್ಬ ಮೇನ್ ಪರ್ಸನ್ನ ಇವ್ರು ಕರ್ಕೊಂಡು ಹೋಗಿ ಕೊಟ್ಟರು. ಹೀಗಾಗಿರೋದ್ರಿಂದ ಪಾಕಿಸ್ತಾನ್ ಇಸ್ ಪ್ಲೇಯಿಂಗ್ ಇನ್ ಟು ದ ಹ್ಯಾಂಡ್ಸ್ ಆಫ್ US, ಪ್ಲಸ್ ಇಂಡಿಯಾ ಇಸ್ ನಾಟ್ ಎಗ್ರಿಯಿಂಗ್ ಟು ವಾಟ್ US ಇಸ್ ಸೇಯಿಂಗ್. ಯಾಕಂದರೆ ನಾವು ಕ್ಲಿಯರ್ ಆಗಿದ್ದೀವಿ, ನಮ್ಮ ಅಡ್ವರ್ಸರೀಸ್ಗೆ ನೀವು ಸಪ್ಲೈ ಮಾಡಿರೋ ಆರ್ಮ್ಸನ್ನು ನಾವು ಖರೀದಿ ಮಾಡಲ್ಲ, ಬೇರೆದೇನು ಕೊಡ್ತೀರಾ ಹೇಳಿ ಅಂತ ನಾವು ಹೇಳ್ತಾ ಇದ್ದೀವಿ. US ಅವ್ರ ಹತ್ರ ಬೇರೆ ಕೊಡಲಿಕ್ಕಿಲ್ಲ ಅಲ್ಲಿ. ಬಿಕಾಸ್ ಮೇಕಿಂಗ್ ಎ ಫೈಟರ್ ಜೆಟ್ ಆರ್ ಎನಿ ಏರೋಪ್ಲೇನ್ ಆರ್ ಎನಿ ಆರ್ಮ್ಸ್ ಟೇಕ್ಸ್ $billions ಆಫ್ ಇನ್ವೆಸ್ಟ್ಮೆಂಟ್. ಅದು ಮಾಡಿಲ್ಲ. ಇರೋದನ್ನು ಅಫ್ಘಾನ್ ಮೇಲೆ ಯುದ್ಧಕ್ಕೆ ಅಥವಾ ಬೇರೆ ಬೇರೆ ಕಂಟ್ರಿ ಮೇಲೆ ಯುದ್ಧಕ್ಕೆ ಅಂತ ಅಸಿಸ್ಟೆನ್ಸ್ ಆಗಿ ಪಾಕಿಸ್ತಾನಿಗೆ ಕೊಟ್ಟಿದ್ದಾರೆ. ಸೇಮನ್ನು ನಮಗೆ ಕೊಟ್ಟರೆ ನಾವು ಅದನ್ನು ಅವರ ಮೇಲೆ ಯುದ್ಧಕ್ಕೆ ಯೂಸ್ ಮಾಡಲಿಕ್ಕಾಗಲ್ಲ. ಇಟ್ ಈಸ್ ಆ್ಯಸ್ ಗುಡ್ ಆಸ್ ನಾವಿಬ್ಬರು ಜಗಳಾಡ್ತಾ ಇದ್ದೀವಿ, ನಮ್ಮಿಬ್ಬರ ಹತ್ರನೂ ಸೇಮ್ ವೆಪನ್ಸ್ ಇದೆ ಅಂದರೆ ವಿ ಗೆಟ್ ಇನ್ ಟು ದ ಈಕ್ವಲ್ ಫುಟಿಂಗ್. ಸೊ ನಾವು ಒಪ್ಪಲಿಲ್ಲ. ಹೀಗಾಗಿರೋದ್ರಿಂದ ಇದೆಲ್ಲದು ಮಿಕ್ಸ್ ಆಗಿರೋದ್ರಿಂದ ಇವಾಗ ಪಾಕಿಸ್ತಾನ್ ಆರ್ಮಿ ಫೀಲ್ಡ್ ಮಾರ್ಷಲ್ ಮುನೀರ್ಗೆ ಇವರು ಕರೆದಿದ್ದಾರೆ. ಎಲ್ಲಿ ಕರೆದಿದ್ದಾರೆ, 250th ಆರ್ಮಿ ಪರೇಡ್ಗೆ ಮುಖ್ಯ ಅತಿಥಿಯಾಗಿ ಕರೆದಿದ್ದಾರೆ. ದೇ ಜಸ್ಟ್ ವಾಂಟ್ ಟು ಇರಿಟೇಟ್ ಇಂಡಿಯಾ, ದ್ಯಾಟ್ಸ್ ಇಟ್. ಮತ್ತೇನೂ ಮಾಡಲ್ಲ. ಮತ್ತೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಟ್ರೇಡ್ ಡೀಲಿಗೆ ಬಂದು ಕೂರಲೇಬೇಕು. ಅದಾಗೋ ತನಕ
ಒಂದು ಸ್ವಲ್ಪ ಇರಿಟೇಷನ್ಸ್ ಇರುತ್ತೆ. ಆ್ಯಂಡ್ ದೇ ಆರ್ ಮೋರ್ ಲೌಡ್ ಮೌತ್. ಆ್ಯಂಡ್ ಮತ್ತು ನಮ್ಮಲ್ಲಿ ಈ ಸ್ಕಿನ್ ಕಲರ್ನ ತುಂಬಾ ಅಳೆದು ತೂಗಿ ಮಾತಾಡ್ತೀವಿ. ಹಾಗಾಗಿರೋದ್ರಿಂದ ಅವರು ಯಾವ ಆಫೀಸರ್ ಮಾತಾಡಿದ್ರೂ ಇವರು ತುಂಬ ಹೌದು ಆಗುತ್ತೆ ಅನ್ನೋ ಒಂದು ಇದು ಕೊಡ್ತಾ ಇದ್ದಾರೆ. ಅದು ಆಗದೆ ಇರೋ ಹಾಗೆ ಇವರು ನೋಡ್ತಾ ಇದ್ದಾರೆ. ಸೊ ಡೋಂಟ್ ವರಿ, ಗೌರ್ಮೆಂಟ್ ಆಫ್ ಇಂಡಿಯಾ ವಿಲ್ ಹ್ಯಾಂಡಲ್ ಇಟ್. ಇಟ್ ಇಸ್ ನಾಟ್ ಐದರ್ ಮೋದಿ ಆರ್ ಮನಮೋಹನ್ ಸಿಂಗ್. ಯಾರು ಬಂದ್ರೂ ನಮ್ಮ ಭಾರತದ ಸಿವಿಲ್ ಸರ್ವೆಂಟ್ಸ್ ವಿಲ್ ವರ್ಕ್ ದ ಫೈನರ್ ಥಿಂಗ್ಸ್ ಆನ್ ದ ಟ್ರೇಡ್. ಥ್ಯಾಂಕ್ ಯು. ಇವತ್ತಿನ ಟಾಪಿಕ್ ಇಷ್ಟೇ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.